ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಪೋಸ್ಟ್ GDSನ 2ನೇ ಲಿಸ್ಟ್ನ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ತೀನಿ. ಮತ್ತು ನಿಮಗಿರುವ ಯಾವುದೇ ಡೌಟ್ ಅಥವಾ ಕ್ವಶನ್ಗಳಿಗೆ ಉತ್ತರ ನೀಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ನೋಡಿ. ಮೊದಲನೇದಾಗಿ ಪೋಸ್ಟ್ GDS 2ನೇ ಲಿಸ್ಟ್ ಬರುತ್ತಾ? ಹೌದು, ಪೋಸ್ಟ್ GDSನ 2ನೇ ಲಿಸ್ಟ್ ಖಂಡಿತವಾಗಿಯೂ ಬರುತ್ತೆ. ಯಾಕೆಂದರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ 98%, 99% ತೆಗೆದಿರೋಂಥವ್ರು ಸೆಲೆಕ್ಟ್ ಆಗಿದ್ದಾರೆ. ಅವರೆಲ್ಲ ಕೂಡ ಕೆಲಸಕ್ಕೆ ಬರೋದಿಲ್ಲ. ಅವರೆಲ್ಲ ಪೋಸ್ಟ್ GDS ಪೋಸ್ಟ್ಗೆ ಬರೋದಿಲ್ಲ. ಅವರು ಹೈಯರ್ ಎಜುಕೇಷನ್ ಮಾಡ್ತಾ ಇರ್ತಾರೆ. ಅದರಿಂದ ಅಲ್ಲಿ ಬಾಕಿ ಉಳಿಯುವಂಥ ಏನು ಪೋಸ್ಟ್ ಇರ್ತವೆ ಅವನ್ನ ಮತ್ತೆ ಇನ್ನೊಂದು ಸೆಕೆಂಡ್ ಲಿಸ್ಟಲ್ಲಿ ಬಿಡ್ತಾರೆ. ಇನ್ನು ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂದರೆ, ಈಗ ಫಸ್ಟ್ ಮೆರಿಟ್ ಲಿಸ್ಟ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಾಸ್ಟ್ ಡೇಟ್ ಬಂದು 3/9/2024 ಇದೆ. ಅದಾದಮೇಲೆ ಒಂದು 10 ರಿಂದ 15 ದಿನದೊಳಗಡೆ ಸೆಕೆಂಡ್ ಲಿಸ್ಟ್ ಬರಬಹುದು. ಇನ್ನು ಕಟ್ ಆಫ್ ವಿಚಾರಕ್ಕೆ ಬಂದರೆ, ಈಗ ಏನು ಫಸ್ಟ್ ಲಿಸ್ಟಲ್ಲಿ 98% ಇದೆ. ಕೆಲವೊಂದು ಕಡೆ ನೀವು ನೋಡ್ತಾ ಇರ್ಬೋದು. ಇನ್ನು ಕೆಲವು ಡಿವಿಷನ್ಸಲ್ಲಿ ಕೆಲವು 90 ಇದೆ. ಇಲ್ಲಿ ನೋಡ್ತಾ ಇರ್ಬೋದು 90, 90.56, 97 ಈ ಥರ ಇದೆ. ಈಗ ನೆಕ್ಸ್ಟ್ ಸೆಕೆಂಡ್ ಲಿಸ್ಟಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ 90 ಅಬೌವ್ ಕಟ್ ಆಫ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಇನ್ನೊಂದು ಹೊಸ ವಿಷಯ ಅಂದರೆ, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ನಿಂದ ಸುಮಾರು 98,500 ಹೊಸ ಪೋಸ್ಟ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ.